ಎಸ್ ವೆಲ್ಕಮ್ ಬ್ಯಾಕ್. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ ಜಾಮೀನು ರದ್ದಾದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾನೂನು ಎಲ್ಲರಿಗೂ ಕೂಡ ಒಂದೇ. ಸುಪ್ರೀಂ ಕೋರ್ಟ್ ತೀರ್ಪು ಪ್ರಶ್ನಿಸಿಲ್ಲ ಅಂತಂದ್ರೆ ಇನ್ನೂ ಕೂಡ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತನಾಡಿದ ಅವರು, ಧರ್ಮಸ್ಥಳ ವಿಚಾರ ಈಗಾಗಲೇ SIT ರಚನೆಯಾಗಿದೆ. ತನಿಖೆ ಮಾಡ್ತಿರುವ ವರದಿ ಬರ್ತಾ ಇರುವುದು ಮಾತನಾಡುವುದಲ್ಲ. ಇವರಿಗೂ ಕೂಡ ಯಾವುದೇ ವರದಿ ಬಂದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಿಜೆಪಿ ಶಾಸಕರು ಹೋಗ್ತಾರೆ ಆಗ್ಲಿ, ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಕಾನೂನು ಏನು ತೀರ್ಮಾನ ಮಾಡುತ್ತೆ, ಅದರಲ್ಲೂ ಕೂಡ ಉಚ್ಚ ನ್ಯಾಯಾಲಯ ತೀರ್ಮಾನ ಇದೆಯಲ್ಲ, ಅದನ್ನ ಪ್ರಶ್ನೆ ಮಾಡುವಂತದ್ದು ನಮಗೇನಿಲ್ಲ. ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ಅಲ್ಲ, ಅದಕ್ಕಿಂತ ಮೇಲೆ ಸುಪ್ರೀಂ ಕೋರ್ಟ್, ಮಾತಾಡ್ರಿ, ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ಅದನ್ನ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಗ್ರೀವ್ಡ್ ಪಾರ್ಟಿ ಮಾಡ್ಕೋಬಹುದು, ಆದ್ರೆ ನಾವು ಸರ್ಕಾರ ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಈಗ ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನೋ ರೀತಿಯಲ್ಲಿ ಈಗ ಹೈಕೋರ್ಟ್ ಕೊಟ್ಟಂತಹ ಅಲ್ಲ, ಬೇಲ್ ಕೊಟ್ಟರು, ಇಲ್ಲಿ ಬೇಲ್ ಕೊಟ್ಟ ಮೇಲೆ ಸರ್ಕಾರ ಹೋಗಿ ಅಪೀಲ್ ಆಗ್ತು. ನೀವು ಬೇಲ್ ಕೊಡಬಾರ್ದಾಗಿತ್ತು, ಟ್ರಯಲ್ ನಲ್ಲಿದ್ದಾರೆ, ಆದ್ರಿಂದ ನೀವು ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಪೀಲ್ ಹೋದ್ರು ಸರ್ಕಾರ. ಅದನ್ನು ಮನ್ನಣೆ ಮಾಡಿದೆ ಸರ್ವೋಚ್ಚ ನ್ಯಾಯಾಲಯ. ಅಷ್ಟೇ, ಅಲ್ಲಿಗೆ ಆಯ್ತಲ್ಲ. ಅವ್ರಿಗೆ ಇನ್ನೂ ಅವಕಾಶ ಇರ್ಬೋದು, ಅಗ್ರೀವ್ಡ್ ಪಾರ್ಟಿಗೆ ಅವ್ರಿಗೆ ಇನ್ನೂ ಅವಕಾಶ ಇರ್ಬೋದು, ಕಾನೂನಿನಲ್ಲಿ ಅವಕಾಶಗಳು ಬೇಕಾಗ್ತದೆ. ಆದರೆ ಈಗಿನ ಪರಿಸ್ಥಿತಿಗೆ ಏನು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ ಅದು ನಮಗೆ, ನಮ್ಮ ಸರ್ಕಾರಕ್ಕೆ ಅದು ಅಂತಿಮ. ಆದರೆ ಅವರು ಬೇರೆ ರೂಪದಲ್ಲಿ ಅಪೀಲ್ ಹೋಗಿ ಅವರು ಏನ್ ಮಾಡ್ಕೋಬಹುದು, ಅದು ಅವ್ರಿಗೆ ಬಿಟ್ಟಿದೆ. ಧರ್ಮಸ್ಥಳದ ವಿಚಾರ ನಾನು ಹೆಚ್ಚು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ಸ್ಪೆಷಲ್ ಟಾಸ್ಕ್ ಫೋರ್ಸ್ ನಾವೇನ್ ಮಾಡಿದ್ವಿ, SIT ಏನ್ ಮಾಡಿದ್ವಿ, ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ವಿ. ಆ ಇನ್ವೆಸ್ಟಿಗೇಷನ್ ನಡೀತದೆ. ಸ್ವಲ್ಪ ಅಲ್ಲ ರೀ, ಬಂದೂಕನೆ ಜಂಪ್ ಮಾಡಕ್ ಹೋತಿರಲ್ಲ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ನಿರ್ದಿಷ್ಟವಾದಂತ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಕೊಟ್ಟಿದ್ದೀವಿ. ಅವರು ಅದನ್ನ ಮಾಡ್ತಾ ಇದ್ದಾರೆ. ಆ ವರದಿ ಬರೋವರೆಗೂ ನೀವು ಮಾಧ್ಯಮದವ್ರು ಹೇಳ್ತೀರಾ ಅಂತ ನಾನು ಹೇಳಲ್ಲ. ನಿಮ್ ಕಣ್ಣಿಗೆ ಏನೋ ಬೀಳುತ್ತೆ ಅಥವಾ ಏನೋ ಕೇಳ್ತೀರಾ, ಅದನ್ನ ಹೇಳ್ತೀರಾ ನೀವು, ಅಥವಾ ಅದು ಬರೀತೀರಾ, ನಾನು ಹೇಳಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.